ಹೆಣ್ಣು ಸಂಸಾರದ ಕಣ್ಣು. ಆಕೆ ಸಂಸಾರವನ್ನ ಸರಿದೂಗಿಸಿಕೊಂಡು ಹೋಗುವಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತಾಳೆ. ಹಣದ ಖರ್ಚು ಮತ್ತದರ ಉಳಿತಾಯ ಇವೆರಡೂ ಹೆಚ್ಚಾಗಿ ಮಹಿಳೆಯರ ಮೇಲಿರುತ್ತದೆ. ಸಂಸಾರದಲ್ಲಿನ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಹಣದ ಉಳಿತಾಯ ಮಾಡುವುದು ಆಕೆಯ ಪಾಲಿಗೆ ದೊಡ್ಡ ಸವಾಲೇ ಹೌದು. ಹಾಗಾದ್ರೆ ಹಣದ ಉಳಿತಾಯದಲ್ಲಿ ಪ್ಲಾನಿಂಗ್ ಎಷ್ಟು ಮುಖ್ಯ, ಹಣವನ್ನ ಹೇಗೆ ಉಳಿತಾಯ ಮಾಡಬಹುದು ಅನ್ನೋದನ್ನ ತಿಳಿಯೋಣ ಬನ್ನಿ. ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಮಹಿಳೆಯರ ಪಾತ್ರ ಒಂದು ಸಂಸಾರದಲ್ಲಿ ಅಥವಾ ಸಂಸಾರ ನಿರ್ವಹಣೆಯಲ್ಲಿ ಅಥವಾ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸಂಸಾರವನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡೋದ್ರಲ್ಲಿ ಒಂದು ಮಹಿಳೆಯರ ಪಾತ್ರ ಎಷ್ಟೊಂದು ಇಂಪಾರ್ಟೆಂಟು ಅಂದರೆ ಅವರು ಮನ್ಸು ಮಾಡಿ ಒಂದು ಪ್ಲ್ಯಾನ್ಡ್ ವೇನಲ್ಲಿ ಹೋದರೆ ಮನೆಯಲ್ಲಿ ಒಂದು ಅಭಿವೃದ್ಧಿ ಆಗಲಿ, ಒಂದು ಸುಖ ಶಾಂತಿ ಆಗಲಿ ಹೇಗೆ ಕಾಪಾಡ್ಬೋದು ಅನ್ನೋ ಸಬ್ಜೆಕ್ಟ್ ಬಗ್ಗೆ ವಿಚಾರನ ಡಿಸ್ಕಸ್ ಮಾಡೋಣ. ಈಗಿನ ಈ ಸಮಾಜದಲ್ಲಿ ಏನು ಅಂದರೆ ನಾವು ಎರಡು ಥರದ್ದು ಲೈಫಲ್ಲಿ ನೋಡ್ತೀವಿ. ಹೊರಗಡೆ ದುಡಿಯುವಂಥ ಮಹಿಳೆಯರನ್ನಾಗಲಿ ಅಥವಾ ಅವ್ರು ಪಡೋ ಕಷ್ಟಗಳು ಅಥವಾ ಮಕ್ಕಳನ್ನ ಬೇಬಿ ಕೇರಲ್ಲಿ ಬಿಟ್ಟು ಗಂಡನಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಕೆಲ್ಸಕ್ಕೆ ಹೋಗೋ ಮಹಿಳೆಯರು. ಇನ್ನೊಂದು ರೀತಿಯಲ್ಲಿ ನಾವು ನೋಡ್ತೀವಿ, ಮನೆಯಲ್ಲಿ ಇದ್ಕೊಂಡು ಗಂಡನಿಗೆ ಸಪೋರ್ಟಿವ್ ಆಗಿ ಮಕ್ಕಳನ್ನ ನೋಡಿಕೊಂಡು ಸಂಸಾರಗಳು ನೋಡಿಕೊಂಡು ಮನೆಗೆ ಬರೋ ನೆಂಟರು ಇಷ್ಟಗಳನ್ನ ಅವರ ಇಷ್ಟ ಕಷ್ಟಗಳನ್ನ ನೋಡಿಕೊಂಡು ಅಥವಾ ಅತ್ತೆ ಮನೆ ಮಾವನ ಕಡೆಯವರು ಈ ಥರದವ್ರನ್ನ ನೋಡ್ಕೊಳ್ಳೋಂಥ ನಾವು ಹೆಂಗಸರನ್ನ ನೋಡ್ತೀವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನಂದರೆ ಎರಡು ಮಹಿಳೆಯರು ಮಾಡೋವಂಥದ್ದು ಏನು ಅಂದರೆ ಇಲ್ಲಿ ಏನು ಅಂದರೆ ಇವ್ರಿಗೆ ಬೇಸಿಕಲಿ ಬೇಕಾಗಿರೋವಂಥದ್ದು ಒಂದು ಟೈಮ್ ಅಥವಾ ಒಂದು ಪ್ಲ್ಯಾನಿಂಗ್ ಅಂತ ಏನು ಹೇಳ್ತೀವಿ. ವೆದರ್ ಕೆಲಸಕ್ಕೆ ಹೋಗದೇ ಇರಲಿ, ನಾವು ಮಾಡೋ ರೀತಿಗಳಲ್ಲಿ ನಮ್ಮ ಪ್ಲ್ಯಾನಿಂಗ್ ಅಂತಂದರೆ ನಾವು ಸಕ್ಸಸ್ಫುಲ್ಲಾಗಿ ಒಂದು ಕುಟುಂಬನ ನಾವು ನಿರ್ವಹಣೆ ಮಾಡ್ಬೋದು ಅನ್ನೋದು. ಸುಮಾರು ಮನೆಗಳಲ್ಲಿ ನಾವು ಮುಕ್ಕಾಲು ಭಾಗ ಮನೆಗಳಲ್ಲಿ ನಾವು ನೋಡೋದು ಗಂಡಸು ದುಡಿದಿದ್ದ ಸಂಬಳಗಳನ್ನು ಹೆಂಗಸಿನ ಕೈನಲ್ಲಿ ತೊಗೊಂಬಂದು ಕೊಡುವಂಥ ಸಂದರ್ಭಗಳು ಹೆಚ್ಚಿಗೆ ಇರೋದ್ರಿಂದ ಮೇನ್ ಪ್ಲ್ಯಾನಿಂಗ್ ಅನ್ನೋದು ಹೆಂಗಸರಿಗೆ ಹೆಚ್ಚಿಗೆ ಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ, ಸಾಲ ಸೋಲ ಮಾಡೋಕ್ಕೆ ಇಂಡೈರೆಕ್ಟಾಗಿ ನಾವು ಹೊಣೆಗಾರರಾಗ್ತೀವಿ. ಈ ಪ್ಲ್ಯಾನಿಂಗ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್. ಹೇಗೆಂದರೆ ಇವಾಗ ನಿಮಗೆ ಒಂದು ತಿಂಗಳಿಗೆ ಬರೋ ಆದಾಯನ ನೀವು ಲೆಕ್ಕ ಇಟ್ಕೊಳ್ತೀರಾ, ಇದರಲ್ಲಿ ನಿಮ್ಗೆ ಬರೋ ಖರ್ಚು ವೆಚ್ಚಗಳಾಗಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಒಂದೇನು ಖರ್ಚು ವೆಚ್ಚಗಳಿರುತ್ತೆ. ನಮ್ಮ ತಿಂಗಳ ನಿರ್ವಹಣೆ ಹೇಗಿರುತ್ತೆ, ಇದಕ್ಕೆ ನಾನು ನಮ್ಮ ಪ್ರಾಚೀನ ಕಾಲದಿಂದ ನಾನು ನೋಡಿರೋ ಒಂದು ಎಕ್ಸಾಂಪಲ್ ಏನು ಅಂತಂದರೆ ಹಳೆ ಕಾಲದಲ್ಲೆಲ್ಲ ನಾವು ನೋಡ್ತಾ ಇದ್ದಿದ್ದ ಕಾಲದಲ್ಲಿ ಅಜ್ಜ ಅಜ್ಜಿದ್ದಿರ ಕಾಲದಲ್ಲಿ ಕೆಲವು ಡಬ್ಬಗಳಲ್ಲಿ ವಿಶೇಷವಾಗಿ ಚಿಲ್ಲರೆಗಳು ಇಡೋದಾಗಲಿ ಅಥವಾ ಅಮೌಂಟ್ ಇಡೋದಾಗಲಿ ಇವುಗಳೆಲ್ಲ ಮಾಡ್ತಿದ್ರು. ಇವುಗಳೆಲ್ಲ ಉದ್ದೇಶ ಏನು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲೈಫಲ್ಲಿ ಅಥವಾ ಸಂಸಾರದಲ್ಲಿ ಬರೋ ಏನೋ ಸಿಚುವೇಶನ್ನ ಫೇಸ್ ಮಾಡೋಕ್ಕೆ ಒಂದೇನು ಅಂದರೆ ಒಂದು ಬ್ಯಾಂಕಿಂಗ್ ಥರ ಅಂತ ಇಟ್ಕೊಳ್ತಾ ಇದ್ರು ಅನಿಸುತ್ತೆ. ನಾವು ಅದನ್ನು ಸ್ವಲ್ಪ ನಮ್ಮ ಲೈಫಲ್ಲೂ ಅಳವಡಿಸ್ಕೊಳ್ಬೋದು. ಅಂದರೆ ಹೇಗೆ ಅಂದರೆ ಈಗ ಒಂದು ಅಮೌಂಟ್ ಏನಾದ್ರು ಒಂದು ಸಂಬಳಗಳು ಬರುತ್ತೆ ಅಂತಂದರೆ ಅದರಲ್ಲಿ ನಾವು 4-5 ವೆರೈಟೀಸ್ ಅಂತ ಮಾಡ್ತೀವಿ. ಒಂದು ತಿಂಗಳ ನಿರ್ವಹಣೆಗೆ ಏನು ಬೇಕು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಫೀಸಿಗೆ ಏನು ಬೇಕು, ನಾವು ತಿಂಗಳಿಗೆ ಕಟ್ಟೋ ಫೀಸಿಗೆ, ಅಥವಾ ನಮ್ಮ ಹೊರಗಡೆ ಓಡಾಟಕ್ಕೆ, ತರಕಾರಿ ಖರ್ಚುಗಳಿಗೆ, ಅಥವಾ ನಾವು ಕಾಳು ಬೇಳೆಗಳನ್ನ ಏನು ತರ್ತೀವಿ ಈ ಅಂಗಡಿಗಳ ಖರ್ಚಿಗೆ ಬೇಕಾಗತ್ತೆ. ಮತ್ತು ಬ್ಯಾಂಕಿಗೆ ಇಷ್ಟು ಅಂತ ಎಲ್ಲರೂ ಕಂಪಲ್ಸರಿಯಾಗಿ ಈಗ ಮಾಡ್ತಿದ್ದಾರೆ. ಬಟ್ ಎಲ್ಲರೂ ಒಂದು ಸೇವಿಂಗ್ಸ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಮಾಡಲೇಬೇಕಾಗಿದ್ದು. ಆದಾಯ ಎಷ್ಟೇ ಬರಲಿ, ಆದಾಯ ಕಮ್ಮಿ ಇರಲಿ, ಮಕ್ಕಳಿನ ಒಂದು ಫ್ಯೂಚರ್ಗೋಸ್ಕರ ನಾವು ಒಂದು ಸೇವಿಂಗ್ಸ್ ಅಂತ ಒಂದು ಮಕ್ಕಳು ಚಿಕ್ಕವರಾಗಿದ್ದಾಗಲೇ ಶುರು ಮಾಡೋದು ಒಳ್ಳೆಯದು. ಯಾಕಂದರೆ ಒಂದು ವರ್ಷದಲ್ಲಿ ಇವ್ರದ್ದು ಅಡ್ಮಿಷನ್ಸ್ ಬರುತ್ತೆ, ಅಥವಾ ಮಂತ್ಲಿ ಫೀಸ್ ಬರುತ್ತೆ, ಯೂನಿಫಾರ್ಮ್ಸ್ ಖರ್ಚುಗಳು ಬರುತ್ತೆ. ಇವೆಲ್ಲ ಸಡನ್ನಾಗಿ ನಮ್ಮ ಪ್ಲ್ಯಾನ್ ಇಲ್ಲದೆ ಆದಾಗ ಏನಾಗುತ್ತೆ, ನಾವು ಹೊರಗಿನ ಸಾಲ ಮಾಡ್ಕೊಳ್ಳೋಕ್ಕೆ ಹೆಚ್ಚಿಗೆ ಅವಕಾಶಗಳು ಹೆಚ್ಚಿಗೆ ಆಗುತ್ತೆ. ಈ ಕಷ್ಟಗಳಿಗೆ ಸಿಕ್ಕಾಕ್ಸ್ಕೊಳ್ಳೋಕ್ಕಿಂತ ಮುಂಚೆನೇ ಲೈಫಲ್ಲಿ ನಮಗೆ ಬರೋವಂಥ ಒಂದು ತಿಂಗಳಿನ ಆದಾಯದಲ್ಲಿ ಮನೆಯಲ್ಲಿ ನಮಗೆ ಕೊಟ್ಟಿರೋ ಜವಾಬ್ದಾರಿನಲ್ಲೇ ನಾವು ಸಮರ್ಪಕವಾಗಿ ನಿಭಾಯಿಸಿದಾಗ ನಮ್ಮ ಈ ಬಜೆಟ್ ಅಂತ ಅಥವಾ ಪ್ಲ್ಯಾನಿಂಗ್ ಅಂತ ಏನು ಇಟ್ಕೊಳ್ತೀವಿ ಅದನ್ನು ಮೀರದೇ ಇದ್ದರೆ ಖಂಡಿತ ನಾವು ಗಂಡಂದಿರು ಸಂಸಾರ ಮಾಡಲಿಕ್ಕೆ ಏನು ದುಡ್ಡು ತೊಗೊಂಡು ಬರ್ತಾರೆ ನಾವು ಅದರಲ್ಲೇ ಉಳಿಸ್ಬೋದು. ಈ ರೀತಿ ನಮ್ಮ ಚಿಕ್ಕ ಚಿಕ್ಕ ಉಳಿತಾಯಗಳಿಂದ ಏನಾಗುತ್ತೆ, ನಾವು ಬಜೆಟ್ ವೈಸ್ ಹೋಗೋದ್ರಿಂದ ಒಂದು ಮನೆಯಲ್ಲಿ ಸಂಪಾದನೆ ಮಾಡೋರ ಒಂದು ಏನು ಸಂಪಾದನೆಯಲ್ಲಿ ನಾವು ಆದಾಯನೂ ಉಳಿಸ್ತೀವಿ ಮತ್ತು ಹೆಚ್ಚಿಗೆ ಒಂದು ಸೇವಿಂಗ್ಸ್ ಅಂತಲೂ ಒಂದು ಮಾಡ್ತೀವಿ. ಬಟ್ ಈ ಬಜೆಟ್ ಪ್ಲ್ಯಾನಿಂಗ್ ಹೀಗೆ ನಡೆಯುತ್ತೆ. ಆ್ಯಂಡ್ ಬಟ್ಟೆಗಳ ಬಗ್ಗೆ ಮಾತಾಡಬೇಕಾದ್ರೆ ಮಹಿಳೆಯರಿಗೆ ವಿಶೇಷವಾಗಿ ಬಟ್ಟೆಗಳ ಬಗ್ಗೆ ಒಂದು ಕ್ರೇಜ್ ಇರುತ್ತೆ. ಬಂದಿದ್ದೆಲ್ಲ ತೊಗೊಳ್ಳೋವಂಥ ಹುಚ್ಚುತನೂ ನಾವು ಕೆಲವು ಮಹಿಳೆಯರಲ್ಲಿ ನೋಡ್ತೀವಿ. ಅಂದರೆ ಏನಂದರೆ ಇದರಲ್ಲಿ ಬಟ್ಟೆ ತೊಗೊಳ್ಳೋದು ಬೇಡ ಅನ್ನೋದಕ್ಕಿಂತ ತೊಗೊಳ್ಬೋದು ಬಟ್ ಅವರು ಉಪಯೋಗ ಮಾಡೋವಂಥದ್ದಾಗಲಿ ಅಂಥದಕ್ಕೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಲಿ ಅಥವಾ ಗಮನ ಹರಿಸಲಿ. ಯಾಕಂದರೆ ಈಗ ಇವತ್ತಿದ್ದು ಸೀರೆಗಳ ಟ್ರೆಂಡು ಅಥವಾ ಯಾವುದೇ ಒಂದು ಬಟ್ಟೆ ಟ್ರೆಂಡು ಇನ್ನೊಂದು 15 ದಿವಸದಲ್ಲಿ ಇರಲ್ಲ, ಇದು ಚೇಂಜ್ ಆಗ್ತಾನೆ ಇರುತ್ತೆ. ಇಲ್ಲಿ ಏನಂದರೆ ನಾವು ಸುಮ್ಮನೆ ಆಸೆಗೋಸ್ಕರ ತೊಗೋತೀವಿ, ಅದು ನಾವು ಧರಿಸೋಕ್ಕಿಂತ ಮುಂಚೆನೇ ಇನ್ನೊಂದು ಟ್ರೆಂಡ್ ಶುರು ಆಗಿದ್ರೆ ಮತ್ತೆ ಇನ್ನೊಂದು ಬಟ್ಟೆಗೆ ಹೋಗ್ತೀವಿ. ಇದು ನೀವು ಬಜೆಟ್ ವೈಸ್ ಪ್ಲ್ಯಾನ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ನಾವು ಗಮನಿಸಲೇಬೇಕಾದ ಅಂಶಗಳು. ಯಾಕಂದರೆ ಸುಮ್ಮನೆ ಒಂದು ಕ್ರೇಜಿಗೆ ತೊಗೊಳ್ಳೋ ಬದಲು ಒಂದು ಕ್ರೇಜ್ ಬೇರೆ ಅಥವಾ ಒಂದು ಹುಚ್ಚಿಗೆ ನಾವು ಬಟ್ಟೆ ತೊಗೊಳ್ಳೋ ಬದಲು ಅವಶ್ಯಕತೆ ಇದೆಯಾ, ನಿಜವಾಗೂ ಅವಶ್ಯಕತೆ ಇರೋದಾದರೆ ನೀವು ತೊಗೊಂಡು ಉಪಯೋಗ ಮಾಡ್ಕೊಳ್ಬೋದು. ಯಾಕಂದರೆ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಅವ್ರದ್ದೇ ಆದ ಒಂದು ಡ್ರೆಸ್ ಆಗಲಿ ಅಥವಾ ಒಂದು ಬಟ್ಟೆಗಳನ್ನ ತೊಗೊಳ್ಳೋದ್ರಲ್ಲಿ ಅವಶ್ಯಕತೆ ಖಂಡಿತ ಇರುತ್ತೆ, ಅವ್ರಿಗೆ ನೆಸೆಸಿಟಿ ಇದೆ.
ಬಟ್ ನಾವು ಸಮ್ಟೈಮ್ಸ್ ಮನೇಲೇ ಇರ್ತೀವಿ. ಸೊ ಬಂದದ್ದೆಲ್ಲ ತೆಗೆದಿಟ್ಕೊಂಡು ಅದು ನಮ್ಮ ಕೈಗೆ ಒಂದು ಜವಾಬ್ದಾರಿ ಇದೆ ಅನ್ನೋದನ್ನ ನಾವು ಮಿಸ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ ಇದು ಮಿಸ್ಯೂಸ್ ಮಾಡಬಾರ್ದು ಅಂತ. ಯಾಕಂದರೆ ಒಂದು ಜವಾಬ್ದಾರಿ ಅಂತ ಕೊಟ್ಟಾಗ ಅದನ್ನು ಸಂಪೂರ್ಣ ನಿಭಾಯಿಸೋ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಒಂದು ಸಂಸಾರದಲ್ಲಿ ಏನಂದರೆ ಜಗಳ ಕಮ್ಮಿ ಆಗುತ್ತೆ, ನೆಮ್ಮದಿ ಜಾಸ್ತಿ ನೆಲೆಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನು ಅಂದರೆ ಮಹಿಳೆಯರು ಮುಖ್ಯವಾಗಿ ಮಾಡುವಂಥ ವಿಚಾರ ನೆರೆಹೊರೆಯವ್ರನ್ನ ಅಬ್ಸರ್ವ್ ಮಾಡೋದು, ಅಥವಾ ಬೇರೆಯವ್ರ ಜೊತೆ ನಮ್ಮ ಸಂಸಾರದ ಸ್ಥಿತಿ ಇತಿಮಿತಿಗಳನ್ನು ಕಂಪೇರ್ ಮಾಡ್ಕೊಳ್ಳೋದು, ಅಂತಸ್ತುಗಳನ್ನ ಕಂಪೇರ್ ಮಾಡ್ಕೊಳ್ಳೋದು. ಬೇರೆಯವ್ರ ಮನೇಲಿ ಲೈಕ್ ಅವ್ರದ್ದು ಸ್ವಂತ ಮನೆಗಳಿರುತ್ತೆ, ಗಾಡಿಗಳ ಜೊತೆ ನಾವು ಕ್ರೇಜ್ ಮಾಡ್ಕೊಳ್ಳೋದು. ಯಾಕಂದರೆ ಇದೆಲ್ಲ ನಾವು ಒಂದಲ್ಲ ಒಂದು ದಿವಸ ಮಹಿಳೆ ಮನ್ಸು ಮಾಡಿದ್ರೆ ಏನು ಬಜೆಟ್ ವೈಸ್ ನಾವು ಪ್ಲ್ಯಾನ್ ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಇದನ್ನು ಫಾಲೋ ಮಾಡೋದ್ರಿಂದ ಇವರು ಸಾಲ ಸೋಲ ಇಲ್ಲದೇ ಆರಾಮಾಗಿ ಇವರು ಬೇರೆಯವ್ರ ರೀತಿ ಇವರು ಒಂದು ಅಂತಸ್ತನ ಲೆವೆಲನ್ನು ಖಂಡಿತ ಪಡ್ಕೊಳ್ಬೋದು. ಬಟ್ ಇದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರೋದು ಮಹಿಳೆ ಮತ್ತು ಅವಳ ಪ್ಲ್ಯಾನಿಂಗ್ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ಮಹಿಳೆ ಮನ್ಸು ಮಾಡಿದ್ರೆ ಒಂದು ಸಾಧನೆ ಮಾಡೋದಾಗಲಿ, ಅಥವಾ ಒಂದು ಅಂತಸ್ತನ್ನ ರೀಚ್ ಆಗೋದಾಗಲಿ, ಅಥವಾ ಒಂದು ಮನೆ ಮಂದಿ ಸಂತೋಷಗಳನ್ನು ಒಂದು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಾಗಲಿ ಯಾವುದು ಅಸಾಧ್ಯವಾದದ್ದು ಅನ್ನೋದು ಮಹಿಳೆಗಿಲ್ಲ. ಹೆಣ್ಣು ಸಂಸಾರದ ಕಣ್ಣು ಅನ್ನೋ ಗಾದೆ ನಿಮಗೆಲ್ಲ ಗೊತ್ತಿದೆ. ಸೊ ಅಂದರೆ ಇದರಲ್ಲಿ ಏನು ಹೇಳೋದು ಅಂದರೆ ಹೆಣ್ಣಿನ ಪಾತ್ರ ಜವಾಬ್ದಾರಿಗಳ ವಿಚಾರದಾಗಲಿ ಅಥವಾ ಸಂಸಾರದಲ್ಲಾಗಲಿ ಪ್ರಮುಖ ಪಾತ್ರ. ಸೊ ನಮಗೆ ಕೊಟ್ಟಿರೋ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ಕೊಂಡು ನಮ್ಮ ಸಂಸಾರನ ಒಂದು ಸಂತೃಪ್ತಿಯಾಗಿ ಇಟ್ಕೊಂಡು ಒಂದು ಅಭಿವೃದ್ಧಿಯ ಹಾದಿಯತ್ತ ನಮ್ಮ ಸಂಸಾರನ ಪ್ರಗತಿಯತ್ತ ತೊಗೊಂಡು ಹೋಗೋ ಜವಾಬ್ದಾರಿ ನಮಗಿರುತ್ತೆ. ಸೊ ಇದನ್ನೆಲ್ಲ ಖಂಡಿತ ನೀವು ಮಾಡ್ತೀರಾ, ನಾವು ಹೇಳಿರೋ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ ಆ ಪ್ರಗತಿ ಹಾದಿನಲ್ಲಿ ನೀವು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಸಿರಿಸಖಿಯರೇ, ನೀವು ಕೂಡ ಸಂಸಾರದಲ್ಲಿ ಹಣವನ್ನ ಉಳಿಸಲು ಪ್ಲಾನಿಂಗ್ ಮಾಡಿಕೊಳ್ಳಿ. ಮುಂದಿನ ಜೀವನಕ್ಕೆ ಅಥವಾ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಇದು ಸಹಕಾರಿಯಾಗಬಹುದು.